ಹಲೋ ವಿವರ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಾನು ಮಾಡ್ತಾ ಇರೋ ವಿಡಿಯೋ ಬಂದ್ಬಿಟ್ಟು ಯಾವುದ್ರ ಬಗ್ಗೆ ಅಂತ ನೀವು ಆಲ್ರೆಡಿ ತಮ್ಮನೇಲಿ ನೋಡಿರ್ತೀರಾ. ಎಸ್, ನಾನು ಮಾಡ್ತಾ ಇರೋ ವಿಡಿಯೋ ಬಂದ್ಬಿಟ್ಟು ದೇಶ್ ಕನ್ನಡ ಕೀಬೋರ್ಡ್ ಬಗ್ಗೆ ನಾನು ಇವತ್ತನೇ ವಿಡಿಯೋನ ಮಾಡ್ತಾ ಇದ್ದೀನಿ. ಆ್ಯಂಡ್ ಈ ವಿಡಿಯೋ ಬಂದ್ಬಿಟ್ಟು ಕನ್ನಡ ಕಲಿಬೇಕು ಅಂತ ಇರುತ್ತೆ, ಬಟ್ ಅವ್ರಿಗೆ ಮಾತಾಡೋದಕ್ಕೆ ಬರುತ್ತೆ, ಕೆಲವೊಂದು ಬರೆಯೋಕ್ಕೆ ಓದೋದಕ್ಕೆ ಬರೋದಿಲ್ಲ. ಈ ಒಂದು ಆ್ಯಪ್ನ ಯೂಸ್ ಮಾಡಿಕೊಂಡು ನಾವು ಯಾವ ಥರ ಆಗಿ ಕನ್ನಡನ ಕಲಿಬೋದು, ಯಾವ ಥರ ಓದೋದಕ್ಕೆ ಬರೆಯೋದಕ್ಕೆ ಈಸಿಯಾಗಿ ಕನ್ನಡನ ಕಲಿಬೋದು. ಸೊ ನಾನು ಅದನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ, ಯಾವ ಥರ ನಾವು ಕನ್ನಡನ ಈ ಒಂದು ಆ್ಯಪ್ನ ಯೂಸ್ ಮಾಡಿಕೊಂಡು ಯಾವ ಥರ ನಾವು ಕನ್ನಡನ ಬಳಕೆ ಮಾಡ್ಬೋದು, ಯಾವ ಥರ ಮೆಸೇಜ್ ಮಾಡ್ಬೋದು, ಯಾವ ಥರ ಕನ್ನಡನ ಕಲಿಬೋದು ಅನ್ನೋದನ್ನು ಈ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸ್ಕೊಡ್ತೀನಿ. ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಎಷ್ಟೋ ಜನ ಮಕ್ಕಳು, ಇವಾಗಿನ ಕಾಲದ ಮಕ್ಕಳು ಜಸ್ಟ್ ಫೋನ್ನ ಇಟ್ಕೊಂಡು ಸುಮ್ಮನೆ ಟೈಮ್ ಪಾಸ್ ಮಾಡ್ತಾ ಇರ್ತಾರೆ. ಸೊ ಆ ಫೋನ್ನ ನಾವು ಇಟ್ಕೊಂಡು ಟೈಮ್ ಪಾಸ್ ಮಾಡೋದ್ರ ಬದಲಾಗಿ ಸೊ ಈ ಒಂದು ಆ್ಯಪ್ನ ಯೂಸ್ ಮಾಡಿಕೊಂಡು ನಾವು ಕನ್ನಡನ ಕಲಿಬೋದಾಗುತ್ತೆ. ಇದು ಯಾವ ಥರ ಅಂತ ನಾನು ಸ್ಕ್ರೀನ್ ರೆಕಾರ್ಡಿಂಗ್ ಆನ್ ಮಾಡಿ ತೋರಿಸ್ತೀನಿ. ಸೊ ಎಲ್ಲರಿಗೂ ತುಂಬಾ ಇನ್ಫಾರ್ಮೇಟಿವ್ ಆಗಿರುವಂಥ ವಿಡಿಯೋ ಆಗಿರುತ್ತೆ, ಎಸ್ಪೆಷಲಿ ಫಾರ್ ಸ್ಟೂಡೆಂಟ್ಸ್ ಆಗಿರ್ಬೋದು ಅಥವಾ ಕಾಲೇಜ್ ಸ್ಟೂಡೆಂಟ್ಸ್ ಆಗಿರ್ಬೋದು, ಸ್ಕೂಲ್ ಸ್ಟೂಡೆಂಟ್ಸ್ ಆಗಿರ್ಬೋದು, ಎಲ್ಲರಿಗೂ ಕೂಡ ತುಂಬಾ ಇನ್ಫಾರ್ಮೇಟಿವ್ ಆಗಿರುವಂಥ ವಿಡಿಯೋ ಆಗಿರುತ್ತೆ. ನಾನು ನೋಡಿರೋ ಪ್ರಕಾರ ಎಷ್ಟು ಜನ ಸ್ಕೂಲ್ ಮಕ್ಕಳಿಗೆ ಕನ್ನಡ ಮಾತಾಡೋಕ್ಕೆ ಬರುತ್ತೆ, ಬಟ್ ಲ್ಯಾಂಗ್ವೇಜಸ್ ಎಷ್ಟು ಜನಕ್ಕೆ ಓದೋಕ್ಕೆ ಬರೆಯೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಸೊ ಈ ಆ್ಯಪ್ನ ಯೂಸ್ ಮಾಡೋದ್ರ ಮುಖಾಂತರ ಈಸಿಯಾಗಿ ನಾವು ಕನ್ನಡನ ಕಲಿಬೋದಾಗುತ್ತೆ. ಎಸ್, ಬನ್ನಿ ಇವಾಗ ನಾನು ಸ್ಕ್ರೀನ್ ರೆಕಾರ್ಡಿಂಗ್ ಆನ್ ಮಾಡಿ ತೋರಿಸ್ತಾ ಇದ್ದೀನಿ. ಎಸ್, ಪ್ಲೇಸ್ಟೋರಲ್ಲಿ ಹೋಗ್ಬಿಟ್ಟು ನಾವು ದೇಶ್ ಕನ್ನಡ ಕೀಬೋರ್ಡ್ ಅಂತ ಹಾಕಿದ್ರೆ ಎಸ್ ಡೌನ್ಲೋಡ್ ಮಾಡ್ಕೋಬೋದಾಗುತ್ತೆ. ಎಸ್, ಇವಾಗ ಡೌನ್ಲೋಡ್ ಆಗಿದೆ. ಆ್ಯಂಡ್ ಇವಾಗ ಫಸ್ಟು ಆ ಆ್ಯಪ್ ಅವರೇ ಕೂಡ ಒಂದು ಸಣ್ಣದಾಗಿ ಡೆಮೋನ ತೋರಿಸ್ತಾ ಇದ್ದಾರೆ. ಎಸ್, ಯಾವ ಥರ ಅಂತಂದರೆ, ಯಾಕಂದರೆ ಅದು ಸ್ಕ್ರೀನ್ ರೆಕಾರ್ಡಿಂಗ್ನಲ್ಲಿ ಅವ್ರದ್ದು ವಾಯ್ಸ್ದು ರೆಕಾರ್ಡ್ ಆಗಿಲ್ಲ. ಆ್ಯಪ್ ಅವರು ಸ್ಟಾರ್ಟಿಂಗಲ್ಲೇ ನಮಗೆ ಗೈಡ್ ಮಾಡ್ತಾರೆ ಈ ಥರ ಅಂತ ಹೇಳ್ಬಿಟ್ಟು, ಅದು ರೆಕಾರ್ಡ್ ಆಗದೇ ಇರೋ ಕಾರಣ ನಾನು ಅದಕ್ಕೆ ವಾಯ್ಸ್ ಕೊಡ್ತಾ ಇದ್ದೀನಿ ಅಷ್ಟೇ. ಎಸ್ ನೋಡಿ, ಇವಾಗ ದೇಶ್ ಕನ್ನಡ ಕೀಬೋರ್ಡ್ ಅಂತ ನಾವು ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ಸೆಲೆಕ್ಟ್ ಕೀಬೋರ್ಡ್ ಅಂತ ಕೇಳ್ತಾ ಇದೆ. ಎಸ್, ನಾವು ಕನ್ನಡ ಅಂತ ಸೆಲೆಕ್ಟ್ ಮಾಡ್ಕೊಂಡು ಆದ ತಕ್ಷಣ ಸೊ ಕಂಪ್ಲೀಟೆಡ್ ಅಂತ ತೋರಿಸುತ್ತೆ. ಹೌ ಟು ರೈಟ್ ಇನ್ ಕನ್ನಡ ಅಂತ ಕೂಡ ಅದು ಈಗ ಒಂದು ಡೆಮೋನ ತೋರಿಸ್ತಾ ಇದ್ದಾರೆ ಅವರು. ಯಾವ ಥರ ನಾವು ಈ ಆ್ಯಪ್ನಲ್ಲಿ ನಾವು ಆ್ಯಪ್ನ ಯೂಸ್ ಮಾಡಿಕೊಂಡು ನಾವು ಟೈಪ್ನ ಮಾಡ್ಬೋದು ಅಂತ ಹೇಳಿಬಿಟ್ಟು ನೋಡಿ. ಎಸ್, ಅವರು ಇವಾಗ ಒಂದು ಡೆಮೋನ ತೋರಿಸ್ತಾ ಇದ್ದಾರೆ ನೋಡಿ. ಈಗ ವಾಟ್ಸಪ್ಪಲ್ಲಿ ಹೋಗ್ಬಿಟ್ಟು ನಾವು ಈ ಥರ ಈ ಒಂದು ಆ್ಯಪ್ನ ಯೂಸ್ ಮಾಡ್ಕೋಬೋದಾಗತ್ತೆ ನೋಡಿ. ಹೌ ಟು ರೈಟ್ ಇನ್ ಕನ್ನಡ ಅಂತ ಅವರು ತೋರಿಸ್ತಾ ಇದ್ದಾರೆ ನೋಡಿ. ಅವರು ಡೆಮೋ ತೋರಿಸ್ತಾ ಇದ್ದಾರೆ ಇವಾಗ ನೋಡಿ. ಶುಭೋದಯ ಅಂತ ಟೈಪ್ ಮಾಡಿಬಿಟ್ಟು ತೋರಿಸ್ತಾ ಇದ್ದಾರೆ. ಆ್ಯಂಡ್ ಹಾಗೆಯೇ ಈ ಥರ ನಾವು ಈ ಒಂದು ಆ್ಯಪ್ನ ಯೂಸ್ ಮಾಡೋದ್ರ ಮುಖಾಂತರ ಈಸಿಯಾಗಿ ನಾವು ಕನ್ನಡನ ಕಲಿಬೋದಾಗತ್ತೆ ನೋಡಿ. ಇದನ್ನು ಅವರು ಟ್ರೈ ಇನ್ ವಾಟ್ಸಪ್ ಅಂತ ಕೂಡ ಹೇಳ್ತಾರೆ. ನೆಕ್ಸ್ಟ್ ಬಂದುಬಿಟ್ಟು ಸೊ ಈ ಒಂದು ಡೆಮೋ ಆಯಿತು. ನೆಕ್ಸ್ಟ್ ಬಂದುಬಿಟ್ಟು ಕನ್ನಡ ಟೈಪಿಂಗ್ ಆಯಿತು. ನೆಕ್ಸ್ಟ್ ವಾಯ್ಸ್ ಟೈಪಿಂಗ್ನ ಈಗ ಅವ್ರು ಮತ್ತೆ ಡೆಮೋದಲ್ಲಿ ತೋರಿಸ್ತಾರೆ. ಈ ಆ್ಯಪ್ ಅವರನ್ನೇ ಸ್ಟಾರ್ಟಿಂಗಲ್ಲಿ ನಮಗೆ ಡೆಮೋ ತೋರಿಸ್ತಾರೆ. ನಾವು ಹೇಗೆ ಯೂಸ್ ಮಾಡೋದಂತ ಕ್ಲಿಯರಾಗಿ ಗೊತ್ತಾಗ್ಬಿಡುತ್ತೆ. ಬಟ್ ಅದ್ರ ವಾಯ್ಸ್ ಇದರಲ್ಲಿ ಸ್ಕ್ರೀನ್ ರೆಕಾರ್ಡಿಂಗಲ್ಲಿ ರೆಕಾರ್ಡ್ ಆಗದೇ ಇರೋ ಕಾರಣ ನಾನು ಇದನ್ನು ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ ನೋಡಿ. ವಾಯ್ಸ್ ಟೈಪಿಂಗ್ ಕೂಡ ಆಯಿತು. ಅಂದರೆ ಧ್ವನಿಯನ್ನು ಬಳಸಿ ಯಾವ ಥರ ನಾವು ಮೆಸೇಜನ್ನು ಮಾಡ್ಬೋದು ಅನ್ನೋದನ್ನು ಕೂಡ ಅವರು ಡೆಮೋ ತೋರಿಸ್ತಾ ಇದ್ದಾರೆ. ಈಸಿಯಾಗಿ ಅರ್ಥ ಆಗುತ್ತೆ ನಮಗೆ. ಸೊ ನಾವೀಗ ಟೈಪ್ ಮಾಡೋದನ್ನೇ ನಾವು ಧ್ವನಿ ಮುಖಾಂತರವಾಗಿ ಟೈಪ್ ಮಾಡಿ ನಾವು ಕಳಿಸ್ಬೋದಾಗತ್ತೆ. ಆ್ಯಂಡ್ ಈಗ ನಾವು ಯಾವುದೇ ಒಂದು ಆ್ಯಪ್ನಲ್ಲಿ ನಾವು ಎಲೋ ಅಂತ ಕೊಡಬೇಕಾಗತ್ತೆ. ಏನೋ ಒಂದು ಕಳಿಸ್ಬೇಕಾಯಿತು ಅಂತಂದರೆ ಎಲೋ ಅಂತ ಕೊಡಬೇಕಾಗತ್ತೆ. ಸೊ ನೆಕ್ಸ್ಟ್ ನೋಡಿ, ಇವಾಗ ಕೂಡ ಅವರು ಡೆಮೋನ ತೋರಿಸ್ತಾ ಇದ್ದಾರೆ. ಧ್ವನಿ ಮುಖಾಂತರ ನಾವು ಯಾವ ಥರ ಮೆಸೇಜನ್ನು ಕಳಿಸ್ಬೋದು ಅಂತ ನೋಡಿ. ಶುಭೋದಯ ಅಂತ ನಾವು ನಮ್ಮ ಧ್ವನಿ ಮುಖಾಂತರ ಹೇಳಿ ಶುಭೋದಯ ಅಂತ ನಾವು ಕಳಿಸ್ಬೋದಾಗತ್ತೆ. ಅದನ್ನು ಕೂಡ ಅವರು ಇದನ್ನು ವಾಟ್ಸಪ್ಪಲ್ಲಿ ಕೂಡ ಟ್ರೈ ಮಾಡಿ ಅಂತ ನಮಗೆ ಪ್ರಾಕ್ಟಿಕಲಾಗಿ ಒಂದ್ಸತಿ ಟ್ರೈ ಮಾಡಿ ಅನ್ನೋದನ್ನು ಕೂಡ ಹೇಳ್ಕೊಡ್ತಾ ಇದ್ದಾರೆ. ನೆಕ್ಸ್ಟು ಥರ್ಡ್ ಇನ್ನೊಂದು ಆಪ್ಷನ್ ಇದೆ. ಸೊ ಕನ್ನಡ ಆಲ್ಫಾಬೆಟ್ಸ್ ಅಂತ ಇದೆ ನೋಡಿ. ಸ್ಥಳೀಯ ವರ್ಣಮಾಲೆಯನ್ನು ಬಳಸಿ ಯಾವ ಥರ ನಾವು ಮೆಸೇಜನ್ನು ಕಳಿಸ್ಬೋದು ಅನ್ನೋದನ್ನು ಅವರು ಒಂದು ಡೆಮೋನ ತೋರಿಸ್ತಾ ಇದ್ದಾರೆ. ಮತ್ತು ಸೊ ಅಲ್ಲಿ ಕನ್ನಡ ಕೀಬೋರ್ಡ್ ಇರುತ್ತೆ. ಸೊ ಒತ್ತಕ್ಷರಗಳು ಮತ್ತು ಎಲ್ಲ ಅಕ್ಷರಗಳಿರುತ್ತೆ. ಆ ಇಂದ ಳವರೆಗೆ ಮತ್ತು ಕಾಗುಣಿತ ಅಕ್ಷರಗಳು ಕೂಡ ಇರುತ್ತೆ. ಅದನ್ನು ಒಂದು ಕೀಬೋರ್ಡ್ನ ಬಳಸ್ಬಿಟ್ಟು ಯಾವ ಥರ ಕನ್ನಡದಲ್ಲಿ ಮೆಸೇಜನ್ನು ಕಳಿಸ್ಬೋದು ಅನ್ನೋದನ್ನು ಕೂಡ ಅವರು ಟೈಪ್ ಮಾಡಿ ತೋರಿಸ್ತಾ ಇದ್ದಾರೆ ನೋಡಿ. ಶುಭೋದಯ ಅಂತ ಟೈಪ್ ಮಾಡಿ ತೋರಿಸ್ತಾ ಇದ್ದಾರೆ.
ಅದನ್ನು ಟ್ರೈನ್ ವಾಟ್ಸಪ್ ಅಂತ ಕೂಡ ಅವರು ಹೇಳ್ತಾ ಇದ್ದಾರೆ. ಒಂದು ಸತಿ ನೀವು ಟ್ರೈ ಮಾಡಿ ನೋಡಿ ಅಂತ. ಹಾಗೆ ಹ್ಯಾಂಡ್ ರೈಟಿಂಗ್ ಅಂದರೆ ನಮ್ಮ ಬೆರಳುಗಳನ್ನು ಉಪಯೋಗಿಸ್ಬಿಟ್ಟು ನಾವು ಮೆಸೇಜನ್ನು ಕಳಿಸ್ಬೋದಾಗತ್ತೆ. ವಾಯ್ಸ್ ಮೆಸೇಜ್ ಆಯಿತು. ಆ್ಯಂಡ್ ಹೇಗೆ ಕನ್ನಡದಲ್ಲಿ ಒತ್ತಕ್ಷರಗಳನ್ನು ಉಪಯೋಗಿಸಿ ಯಾವ ಥರ ಕಳಿಸೋದು ಅಂತ ಆಯಿತು. ಈಗ ಬೆರಳುಗಳನ್ನು ಉಪಯೋಗಿಸಿ ನಾವು ಯಾವ ಥರ ನಾವೇ ಬೆರಳುಗಳನ್ನ ಉಪಯೋಗಿಸಿ ಬರೆದುಬಿಟ್ಟು ಕೂಡ ನಾವು ಕಳಿಸ್ಬೋದಾಗತ್ತೆ. ಅದನ್ನು ನಾನು ನನ್ನ ಈ ಒಂದು ವಿಡಿಯೋದ ಕೊನೆಯಲ್ಲಿ ನಾನು ಕೂಡ ಅದನ್ನು ಸ್ಕ್ರೀನ್ ರೆಕಾರ್ಡಿಂಗ್ ಆನ್ ಮಾಡಿ ತೋರಿಸಿದ್ದೀನಿ. ಬಿಕಾಸ್ ಇದು ಸ್ಕ್ರೀನ್ ರೆಕಾರ್ಡಿಂಗ್ನಲ್ಲಿ ಅವ್ರು ಹೇಳಿರೋವಂಥದ್ದು ರೆಕಾರ್ಡ್ ಆಗದೆ ಇರೋ ಕಾರಣ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಅದನ್ನು ಕೂಡ ನೀವು ಕೊನೆಯಲ್ಲಿ ನೋಡ್ಬೋದು, ವಿಡಿಯೋ ಕೊನೆಯಲ್ಲಿ ನೋಡ್ಬೋದು. ಸೊ ನೋಡಿ, ಈ ರೀತಿಯಾಗಿ ಅವರು ಡೆಮೋನ ಮಾಡಿ ತೋರಿಸಿದ್ದಾರೆ. ಇದನ್ನು ನೀವು ಒಂದು ಸತಿ ಟ್ರೈ ಮಾಡಿದ್ರೆ ನಿಮಗೆ ಡೀಟೇಲಾಗಿ ಅರ್ಥ ಆಗುತ್ತೆ. ಆ್ಯಂಡ್ ಇದು ಬಂದುಬಿಟ್ಟು ನನ್ನ ಒಂದು ಸ್ಕ್ರೀನ್ ರೆಕಾರ್ಡಿಂಗು, ನಾನು ಇದನ್ನು ಮಾಡಿರೋವಂಥದ್ದು. ಇದನ್ನು ನಾನು ಆಲ್ರೆಡಿ ಡೌನ್ಲೋಡ್ ಮಾಡ್ಕೊಂಡಿರೋದ್ರಿಂದ ಇದು ಓಪನ್ ಅಂತ ತೋರಿಸ್ತಾ ಇದೆ. ಸೊ ಇವಾಗ ಅದು ಓಪನ್ ಆಯಿತು. ಸೊ ಇದರಲ್ಲಿ 3 ಆಪ್ಷನ್ ಇರುತ್ತೆ: ಥೀಮ್ಸ್, ಹೋಮ್ ಮತ್ತು ಸೆಟ್ಟಿಂಗ್ಸ್ ಅಂತ ಇರುತ್ತೆ. ಸೊ ಈಗ ಥೀಮ್ಸಲ್ಲಿ ಹೋದರೆ ಇದನ್ನು ನಾನು ಪ್ರಾಕ್ಟಿಕಲ್ ಆಗಿ ತೋರಿಸ್ತಾ ಇದ್ದೀನಿ. ಇವಾಗ ನಾನು ಯಾವ ಥರ ಯೂಸ್ ಮಾಡ್ತಾ ಇದ್ದೀನಿ ಅನ್ನೋದ್ರ ಮುಖಾಂತರ ನೋಡಿ. ಇಲ್ಲಿ ಕೆಲವೊಂದು ಮೈ ಥೀಮ್ಸ್, ಕಲರ್ಸ್ ಆ್ಯಂಡ್ ಕಾರ್, ಬೈಕ್ಸ್ ಅಂತೆಲ್ಲ ಇರುತ್ತೆ. ಅದನ್ನು ನಾವು ಸೆಲೆಕ್ಟ್ ಮಾಡಿಕೊಂಡು ನಮ್ಮ ಕೀಬೋರ್ಡ್ನಲ್ಲಿ ನಮಗೆ ಯಾವುದು ಡಿಸೈನ್ ಬೇಕು, ಯಾವ ಕಲರ್ ಬೇಕು ಅಂತ ಕೂಡ ನಾವು ಇದನ್ನು ಆ್ಯಡ್ ಮಾಡ್ಕೋಬೋದಾಗುತ್ತೆ. ನೋಡಿ, ಈ ಕೀಬೋರ್ಡ್ನ ನೋಡ್ತಾ ಇದ್ದಂಗೆ ನಮಗೆ ಒಂದು ಐಡಿಯಾ ಬರುತ್ತೆ. ನೋಡಿ, ಇಲ್ಲಿ ಕಲರ್ಸ್ ಕೂಡ ಇದೆ, ಪ್ಯಾಟ್ರನ್ಸ್ ಅಂತ ಇದೆ, ನಾವು ಪ್ಯಾಟ್ರನ್ನ ಕೂಡ ಹಾಕೋಬೋದಾಗತ್ತೆ. ನೋಡಿ, ಕೀಬೋರ್ಡ್ನ ಅಬ್ಸರ್ವ್ ಮಾಡ್ತಿದ್ರೆ ನಮ್ಗೆ ಗೊತ್ತಾಗುತ್ತೆ ಇದು ಯಾವ ಥರ ವರ್ಕ್ ಆಗುತ್ತೆ ಅಂತ ಹೇಳಿಬಿಟ್ಟು. ನೆಕ್ಸ್ಟು ಈಗ ನಾವು ವಾಲ್ಪೇಪರ್ ಹಾಕ್ಕೊಳ್ತೀವಲ್ಲ, ನಮಗೆ ಇಷ್ಟವಾಗಿರುವಂಥ ವಾಲ್ಪೇಪರ್ನ ನಾವು ಹೆಂಗೆ ಸೆಟ್ ಮಾಡ್ಕೊಳ್ತೀವೋ ಅದೇ ಥರನೇ ಇದು. ಈ ಥೀಮ್ಸಲ್ಲಿ ನಮಗೆ ಯಾವ್ದು ಬೇಕೋ ಅದನ್ನು ನಾವು ಹಾಕೋಬೋದಾಗತ್ತೆ ಕೀಬೋರ್ಡಲ್ಲಿ. ನೋಡಿ, ಕಾರು, ಬೈಕು, ಕೆಲವು ಪ್ಯಾಟ್ರನ್ಗಳನ್ನ ಕೊಟ್ಟಿದ್ದಾರೆ. ಆ್ಯಂಡ್ ಇದಾದ ನಂತರ ಲಾಸ್ಟಲ್ಲಿ ನಮ್ಮ ಗ್ಯಾಲ್ರಿಲಿರುವಂತಹ ಒಂದು ಫೋಟೋನ, ನಮ್ಮ ಫೇವ್ರೇಟ್ ಫೋಟೋನ ಕೂಡ ನಾವು ಇದರಲ್ಲಿ ಹಾಕೋಬೋದಾಗತ್ತೆ. ನೋಡಿ, ಮೈ ಥೀಮ್ಸ್ ಅಂತ ಇದೆ ನೋಡಿ ಸ್ಟಾರ್ಟಿಂಗಲ್ಲಿ. ಸೊ ಅಲ್ಲಿ ನಮ್ಮ ಫೇವ್ರೇಟ್ ಫೋಟೋನ ಕೂಡ ನಾವು ಹಾಕೋಬೋದಾಗತ್ತೆ. ನಮಗೆ ಯಾವ್ದು ಬೇಕು ಅದನ್ನು ನಾವು ಹಾಕೋಬೋದಾಗತ್ತೆ. ನಮ್ಮ ಗ್ಯಾಲ್ರಿಲಿರುವಂತಹ ಫೋಟೋನ ಕೂಡ ನಾವು ಹಾಕೋಬೋದಾಗತ್ತೆ. ಇವಾಗ ನಾನು ನನ್ನ ಗ್ಯಾಲ್ರಿಲಿರುವಂಥ ಫೋಟೋನ ನಾನು ಸೆಲೆಕ್ಟ್ ಮಾಡಿಕೊಂಡು ತೋರಿಸ್ತಾ ಇದ್ದೀನಿ ಯಾವ ಥರ ಹಾಕ್ಕೊಳ್ಳೋದು ಅಂತ ಹೇಳಿಬಿಟ್ಟು. ನೋಡಿ, ನಾನು ಈಗ ಈ ಒಂದು ಗಣೇಶ ಫೋಟೋನ ನಾನು ಹಾಕ್ಕೊಳ್ತಾ ಇದ್ದೀನಿ. ಇಷ್ಟು ನಿಮಗೆಲ್ಲ ತೋರಿಸೋದಕ್ಕೋಸ್ಕರ ಒಂದು ಗಣೇಶ ಫೋಟೋನ ಹಾಕೋತಾ ಇದ್ದೀನಿ. ರೆಗ್ಯುಲರಾಗಿ ನಾನು ಯಾವ ಫೋಟೋನೂ ಹಾಕಿರಲ್ಲ, ಪ್ಲೇನಲ್ಲಿ ನಂದು ಒಂದು ಬ್ಲ್ಯಾಕ್ ಕಲರ್ ಇರುತ್ತೆ ಕೀಬೋರ್ಡು. ಸೊ ನೋಡಿ, ಇಲ್ಲಿ ನಾನು ಗಣೇಶ ಫೋಟೋನ ಹಾಕ್ಕೊಂಡಿದ್ದೀನಿ. ಸೊ ಈ ಥರ ನಾವು ಸೆಟ್ ಮಾಡ್ಕೋಬೇಕಾಗತ್ತೆ. ನಮಗೆ ಇಷ್ಟವಾಗಿರುವಂಥದ್ದನ್ನು ನಾವು ಹಾಕ್ಕೊಂಡು ಈ ಥರ ಸೆಟ್ ಮಾಡ್ಕೋಬೇಕಾಗತ್ತೆ. ನೋಡಿ, ಇವಾಗ ನಾನು ಗಣೇಶ ಫೋಟೋನ ಹಾಕ್ಕೊಂಡಿದ್ದೀನಿ. ನಮಗೆ ಬೇಡವಾಯಿತು ಅಂತಂದರೆ ಈ ರೈಟ್ ಸೈಡಲ್ಲಿ ಏನಿದೆ ಡಿಲೀಟ್ ಆಪ್ಷನ್ ಇದೆ ಅಲ್ಲ, ಸೊ ಡಿಲೀಟ್ ಮಾಡ್ಕೋಬೋದಾಗತ್ತೆ. ಮತ್ತು ಅಲ್ಲಿ ಪೆನ್ ಅಂತ ಒಂದು ಆಪ್ಷನ್ ತೋರಿಸ್ತದಲ್ಲ, ನಾವು ಅದನ್ನು ಬೇಕಾದ್ರೆ ಟೆಕ್ಸ್ಟ್ ಕೂಡ ನಾನು ಮಾಡ್ಕೋಬೋದು. ಅದ್ರ ಮೇಲೆ ಡಿಲೀಟ್ ಬೇಕಾದರೂ ಮಾಡ್ಕೋಬೋದಾಗತ್ತೆ. ಆ್ಯಂಡ್ ನೆಕ್ಸ್ಟ್ ನಾವು ಹೋಮ್ಗೆ ಬಂತು ಅಂತಂದರೆ ಇಲ್ಲಿ ಒಂದು 5 ಆಪ್ಷನ್ ಇದೆ. ಯಾವ ಥರ ಅಂತಂದರೆ, ಫಸ್ಟು ನಾವು ಇಂಗ್ಲೀಷಿಂದ ಕನ್ನಡನ ಹೇಗೆ ಟ್ರಾನ್ಸ್ಲೇಟ್ ಮಾಡ್ಕೊಂಡು ನಾವು ಬರ್ಕೋಬೋದಾಗತ್ತೆ ಅಂತ. ಇಲ್ಲಿ ನೋಡಿ, ಶುಭಾಶಯಗಳು ಅಂತ ನಾವು ಇಂಗ್ಲೀಷ್ನಲ್ಲಿ ಬರೀತು ಅಂತಂದರೆ ನಾವು ಕನ್ನಡದಲ್ಲಿ ಕೂಡ ಅದನ್ನು ಟ್ರಾನ್ಸ್ಲೇಟ್ ಮಾಡ್ಕೋಬೋದಾಗತ್ತೆ. ಇಂಗ್ಲೀಷಿಂದ ನಾವು ಕನ್ನಡನ ಹೇಗೆ ಬರಿಬೋದು ಇಂಗ್ಲೀಷಿಂದ ಅನ್ನೋದನ್ನು ಕೂಡ ಇದು ಫಸ್ಟ್ ಆಪ್ಷನ್ ಇರುವಂಥದ್ದು. ನೋಡಿ, ABC ಟು ಕನ್ನಡ ಅಂತ ಇದೆ. ಅಂದರೆ ನಾವು ಇಂಗ್ಲೀಷ್ A to Z ಈ ಇಂಗ್ಲೀಷ್ ಅಕ್ಷರಗಳನ್ನ ಉಪಯೋಗಿಸಿ ನಾವು ಕನ್ನಡದಲ್ಲಿ ಕೂಡ ನಾವು ಯಾವ ಥರ ನಾವು ಇದನ್ನು ಇಂಗ್ಲೀಷಿಂದ ಕನ್ನಡಕ್ಕೆ ನಾವು ಈ ಥರ ಕನ್ವರ್ಟ್ ಮಾಡ್ಕೋಬೋದು ಅನ್ನೋದು ಈ ಫಸ್ಟ್ ಆಪ್ಷನ್ ಆಗಿದೆ. ಶುಭಾಶಯಗಳು ಅಂತ ನಾವು ಇಂಗ್ಲೀಷ್ನಲ್ಲಿ ಬರೆದು ಕನ್ನಡದಲ್ಲಿ ನಾವು ಅದನ್ನು ಕನ್ವರ್ಟ್ ಮಾಡಿಕೊಂಡು ನಾವು ಮೆಸೇಜಸ್ನ ಕಳಿಸ್ಕೋಬೋದಾಗತ್ತೆ. ಇದು ಇದರಲ್ಲಿ ಫಸ್ಟ್ ಆಪ್ಷನು. ಸೊ ಈ ಥರ ಒಂದು ಆಪ್ಷನ್ ಇರೋದ್ರಿಂದ ನಮಗೆ ಒಂದು ಕನ್ನಡನ ಕಲಿಯೋದಕ್ಕಾಯಿತು ಅಥವಾ ಕನ್ನಡನ ನಾವು ಟ್ರಾನ್ಸ್ಲೇಟ್ ಮಾಡ್ಕೊಳ್ಳೋದಕ್ಕಾಯಿತು, ಇಂಗ್ಲೀಷಿಂದ ಕನ್ನಡನ ಟ್ರಾನ್ಸ್ಲೇಟ್ ಮಾಡ್ಕೊಳ್ಳೋದಕ್ಕಾಯಿತು ತುಂಬಾ ಅನುಕೂಲವಾಗಿರುತ್ತೆ. ನೆಕ್ಸ್ಟ್ ಬಂದುಬಿಟ್ಟು ಇಂಗ್ಲೀಷ್ ಅಂತ ತೋರಿಸ್ತಾ ಇದೆ. ಇದು ಜಸ್ಟ್ ಇಂಗ್ಲೀಷ್ ಮಾತ್ರನೇ ನಾವು ಇದರಲ್ಲಿ ಟೈಪ್ ಮಾಡ್ಕೊಳ್ಳೋಕ್ಕಾಗತ್ತೆ. ಇಂಗ್ಲೀಷ್ ಮೆಸೇಜನ್ನು ಮಾತ್ರ ನಾವು ಟೈಪ್ ಮಾಡಿಕೊಂಡು ಕಳಿಸ್ಕೊಳ್ಳೋದಾಗತ್ತೆ. ಇದು ಫಸ್ಟ್ ಬಂದು ಇಂಗ್ಲೀಷಿಂದ ಕನ್ನಡ. ಸೆಕೆಂಡ್ ಒಂದು ಬಂದುಬಿಟ್ಟು ಜಸ್ಟ್ ನಾವು ಇಂಗ್ಲೀಷ್ನ ಮಾತ್ರ ಇದರಲ್ಲಿ ಟೈಪ್ ಮಾಡ್ಕೊಳ್ಳೋಕ್ಕಾಗತ್ತೆ. ಆ್ಯಂಡ್ ಹಾಗೆ ಥರ್ಡ್ ಒನ್ ಇದೆ ನೋಡಿ. ಈ ಥರ್ಡ್ ಒನ್ ಬಂದುಬಿಟ್ಟು ಹ್ಯಾಂಡ್ ರೈಟಿಂಗ್ ಅಂತಂದರೆ ನಾವು ನಮಗೆ ಏನಾದರೂ ಕಳಿಸ್ಬೇಕಿತ್ತು ಅಂದರೆ ನಾವೇ ಬರೆದುಬಿಟ್ಟು ಕೂಡ ಅದನ್ನು ಕಳಿಸ್ಬೋದಾಗತ್ತೆ. ನೋಡಿ, ಫಾರ್ ಎಕ್ಸಾಂಪಲ್ ನಾನು ಇಲ್ಲಿ ಆ ಅಂತ ಬರಿತಾ ಇದ್ದೀನಿ. ಸೊ ನಮಗೇನು ಬೇಕೋ ನಾವು ಅದನ್ನು ಬರೆದ್ಬಿಟ್ಟು ಕೂಡ ನಾವು ನಮ್ಮ ಕೈ ಬರಹದ ಮೂಲಕ ಬೇಕಾದ್ರೆ ನಾವು ಅದನ್ನು ಬರೆದುಬಿಟ್ಟು ಕೂಡ ನಾವು ಕಳಿಸ್ಬೋದಾಗತ್ತೆ. ಇದು ಥರ್ಡ್ ಆಪ್ಷನ್ನು. ನಾವೇನು ಕಳಿಸ್ಬೇಕಾಗಿರುತ್ತೋ ಅದನ್ನು ನಾವು ಬರಿಬೇಕಾಗತ್ತೆ.
ಸೊ ಇಲ್ಲಿ ಸುಮಾರು ಆಪ್ಷನ್ಸ್ ಇದೆ ನೋಡಿ. ಈ ಥರ ಆಪ್ಷನ್ನಿಂದ ನಾವು ಕನ್ನಡನ ಈಸಿಯಾಗಿ ಕಲಿಯೋದಕ್ಕೆ ನಮಗೆ ತುಂಬಾ ಒಂದು ಅನುಕೂಲ ಆಗುತ್ತೆ. ನೋಡಿ ನಾನು ಕನ್ನಡ ಅಂತ ನಾನಿಲ್ಲಿ ಬರಿತಾ ಇದ್ದೀನಿ. ನನ್ನ ಬೆರಳುಗಳ ಮೂಲಕ ನಾನು ಇದನ್ನು ಬರೆದುಬಿಟ್ಟು ಸೆಂಡ್ ಮಾಡ್ಬೋದಾಗತ್ತೆ. ಈ ಥರ ಆಪ್ಷನ್ಸ್ ಇರೋದ್ರಿಂದ ನಾವು ಕನ್ನಡನ ತುಂಬಾ ಬೇಗ ಕಂಫರ್ಟಬಲ್ ಆಗಿ ಕಲಿಯೋದಕ್ಕೆ ಅನುಕೂಲವಾಗುತ್ತೆ. ಆಲ್ಮೋಸ್ಟ್ ಎಲ್ಲ ಸ್ಟೂಡೆಂಟ್ಸ್ ಅಂತೂ ಈ ಒಂದು ಕೀಬೋರ್ಡ್ನ ಬಳಸೋದ್ರಿಂದ ಅವರ ಕನ್ನಡ ತುಂಬಾ ಇಂಪ್ರೂವ್ ಆಗುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸ್ವಲ್ಪ ಹೊತ್ತು ಈ ಮೊಬೈಲ್ ಇಟ್ಕೊಂಡು ಅದು ಇದು ಗೇಮ್ಸು ಅದು ಇದು ಅಂತ ಆಡಿ ಸಮಯನ ವ್ಯರ್ಥ ಮಾಡೋದಕ್ಕಿಂತ ಈ ಒಂದು ಕನ್ನಡ ಕಾಗುಣಿತ ಅಕ್ಷರಗಳೇನಿದೆ ಇದನ್ನು ಯೂಸ್ ಮಾಡಿಕೊಂಡು ಒಂದೊಂದೇ ಅಕ್ಷರಗಳನ್ನ ಜೋಡಿಸಿ ಸಣ್ಣ ಮಕ್ಕಳಿಂದ ಹಿಡಿದು ದೊಡ್ಡವ್ರವರೆಗೂ ಇದನ್ನು ಒಂದು ಕಲಿಯೋದಕ್ಕೆ ತುಂಬಾ ಈ ಒಂದು ಪ್ಲ್ಯಾಟ್ಫಾರ್ಮ್, ಈ ಒಂದು ಕೀಬೋರ್ಡ್ ತುಂಬಾ ಅನುಕೂಲವಾಗಿದೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಎಲ್ಲರೂ ಕೂಡ ಇದನ್ನು ಬಳಕೆ ಮಾಡಲಿ ಅನ್ನೋದು ನನ್ನ ಉದ್ದೇಶ. ನಂತರ ಇವಾಗ ನೆಕ್ಸ್ಟ್ ಕೀಬೋರ್ಡ್ ಬಂದುಬಿಟ್ಟು ಅಕ್ಷರಗಳು ಅಂತ ಇದೆ. ಸೊ ಎಸ್, ಇವಾಗ ಅಕ್ಷರಗಳು ಅಂದರೆ ಕಾಗುಣಿತ ಮತ್ತು ಒತ್ತಕ್ಷರ ಮತ್ತು ಇವಾಗ ಅಕ್ಷರಗಳು ಪ್ರತಿಯೊಂದು ಇದೆ ನೋಡಿ. ಇಲ್ಲಿ ಆ ಇಂದ ಲಾವರೆಗೂ ಕೂಡ ಅಕ್ಷರಗಳು ಕೀಬೋರ್ಡ್ ಕೂಡ ಇದೆ. ಇದರಲ್ಲಿ ಕೂಡ ನಾವು ನಮಗೆ ಬೇಕಾಗಿರುವಂತಹ ಅಕ್ಷರಗಳನ್ನ ಯೂಸ್ ಮಾಡಿಕೊಂಡು ನಾವು ಕನ್ನಡದಲ್ಲಿ ಟೈಪ್ ಮಾಡಿಬಿಟ್ಟು ಮೆಸೇಜಸ್ ಕೂಡ ಕಳಿಸ್ಬೋದಾಗತ್ತೆ. ಇದರಿಂದ ನಮ್ಮ ಕನ್ನಡವು ಕೂಡ ಎಕ್ಸ್ಪರ್ಟ್ ಆಗುತ್ತೆ. ಆ್ಯಂಡ್ ಯಾರ್ಯಾರಿಗೆ ಕನ್ನಡ ಅಕ್ಷರಗಳು ಗೊತ್ತಿರೋದಿಲ್ವೋ, ಅಂದರೆ ಇವಾಗ ಚಿಕ್ಕ ಮಕ್ಕಳಿಗೆ, ಸ್ಕೂಲ್ ಮಕ್ಕಳಿಗೆಲ್ಲ, ಸ್ಟೂಡೆಂಟ್ಸ್ಗಳಿಗೆ ಯಾರ್ಯಾರಿಗೆಲ್ಲ ಅಷ್ಟು ಸರಳವಾಗಿ ಕನ್ನಡನ ಕಲಿಯೋದು ಕಷ್ಟ ಆಯಿತು ಅಂತಂದರೆ ಇದನ್ನು ಉಪಯೋಗಿಸ್ಕೊಂಡು ನಾವು ಈಸಿಯಾಗಿ ಕನ್ನಡವನ್ನು ಕಲಿಬೋದಾಗತ್ತೆ. ನಮಗೆ ಕನ್ನಡ ತುಂಬಾ ಇಂಪ್ರೂವ್ಮೆಂಟ್ ಆಗುತ್ತೆ ನೋಡಿ. ಈಗ ಅಕ್ಷರಗಳು ಕೀಬೋರ್ಡಲ್ಲಿದೆ. ನಾವು ಏನು ಬೇಕಾದರೂ ನಾವು ಇದರಲ್ಲಿ ಟೈಪ್ ಮಾಡಿಬಿಟ್ಟು ನಾವು ಕಳಿಸ್ಬೋದಾಗತ್ತೆ ಅಕ್ಷರಗಳನ್ನು ಯೂಸ್ ಮಾಡ್ಕೊಂಬಿಟ್ಟು. ಈಗ ನಾವು ಯಾವುದನ್ನು ಮೆಸೇಜ್ ಮಾಡ್ತಾಯಿದ್ದೀವಿ, ಏನನ್ನ ಮೆಸೇಜ್ ಮಾಡಬೇಕು ಅನ್ನೋದು ಕೂಡ ಈ ಒಂದು ಕೀಬೋರ್ಡ್ನಲ್ಲಿ ನಮಗೆ ಈಸಿಯಾಗಿ ಗೊತ್ತಾಗತ್ತೆ. ನಂತರ ಅಕ್ಷರಗಳಾದ ನಂತರ ವಾಯ್ಸ್ ಟೈಪಿಂಗ್ ಅಂತ ಕೂಡ ಇದೆ ನೆಕ್ಸ್ಟ್ ಆಪ್ಷನು. ಸೊ ವಾಯ್ಸ್ ಟೈಪಿಂಗ್ ಅಂತಂದರೆ ಲಾಸ್ಟ್ ಡೆಮೋದಲ್ಲಿ ನೋಡಿದ್ದೀರಲ್ವ. ಸೊ ಹಾಗೆಯೇ ನಮ್ಮ ವಾಯ್ಸಲ್ಲಿ ನಾವು ಇವಾಗ ಕೆಲವೊಂದು ಟೈಮ್ ಸಮಯ ಇರೋದಿಲ್ಲ ನಮಗೆ ಟೈಪ್ ಮಾಡೋದಕ್ಕೆ. ಸೊ ನಾವು ಇವಾಗ ನಮ್ಮ ವಾಯ್ಸ್ ಮುಖಾಂತರ ಏನಾದರೂ ನಾವು ಟೈಪ್ ಮಾಡ್ಕೊಂಡು ಅದನ್ನು ನಾವು ನಮ್ಮ ವಾಯ್ಸ್ ಮುಖಾಂತರ ಹೇಳಿ ನಾವು ಅದನ್ನು ಕಳಿಸ್ಬೋದಾಗತ್ತೆ. ಈಗ ನೋಡಿ, ಈಗ ನಾನು ಆಟೋಮೆಟಿಕಲಿ ಅಂತ ಹೇಳಿದೆ. ಈಗ ಆಟೋಮೆಟಿಕ್ಕಾಗಿ ಅಂತ ಹೇಳಿದೆ ನಾನು, ಅದೇ ಇಲ್ಲಿ ಬಂದಿದೆ ಆಟೋಮೆಟಿಕ್ಕಾಗಿ ಅಂತ, ಅದು ವಾಯ್ಸ್ ತೊಗೊಂಡಿದೆ. ಸೊ ಇವಾಗ ಆಟೋಮೆಟಿಕಲಿ ಅಂತ ನಾನು ಅದಾಗದೇ ಟೈಪ್ ಆಗಿದೆ, ಅದನ್ನು ಕೂಡ ನಾವು ಕಳಿಸ್ಬೋದಾಗತ್ತೆ. ಈಗ ನಾವು ಏನನ್ನ ಹೇಳಬೇಕು ಅಂತಿರ್ತೀವೋ ಅದನ್ನು ನಾವು ಹೇಳಿದ್ರೆ ಆಟೋಮೆಟಿಕ್ಕಾಗಿ ಅದು ಮೆಸೇಜ್ ಸೆಂಡ್ ಆಗುತ್ತೆ. ಆ್ಯಂಡ್ ನಂತರ ಸೆಟ್ಟಿಂಗ್ಸು ಎಲ್ಲ ಒಂದು ಆ್ಯಪ್ಗಳಲ್ಲಿ ಅಂದರೆ ಅದರದೇ ಆದಂತಹ ಒಂದು ಆ್ಯಪ್ಗಳ ಅನುಗುಣವಾಗಿ ಸೆಟ್ಟಿಂಗ್ಸ್ಗಳಿರುತ್ತೆ. ಸೊ ಅದೇ ಥರ ಈ ಒಂದು ಆ್ಯಪ್ಗಳಲ್ಲಿ ಕೂಡ ಇದರ ಒಂದು ಸೆಟ್ಟಿಂಗ್ಸ್ ಏನಿದೆ ಅದು ಕೂಡ ಇಲ್ಲಿ ಇರುತ್ತೆ ನೋಡಿ. ಈಗ ಸೆಟ್ಟಿಂಗ್ಸಲ್ಲಿ ಬಂತು ಅಂತಂದರೆ ಈಗ ಈ ಕೀಬೋರ್ಡ್ನ ನಾವು ಅಬ್ಸರ್ವ್ ಮಾಡ್ಕೊಂಡು ಹೋಗ್ತಾ ಇದ್ದಂಗೆ ನಮಗೆ ಗೊತ್ತಾಗುತ್ತೆ. ಇದಿಲ್ಲಿ ಮೇನ್ ಕೀಬೋರ್ಡ್ನೇ ನಾವು ಅಬ್ಸರ್ವ್ ಮಾಡ್ಕೋಬೇಕಾಗತ್ತೆ. ಸೊ ಕೀಬೋರ್ಡಲ್ಲಿ ಆಗುವಂಥ ಚೇಂಜಸ್ನೇ ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ. ಸೊ ಕೀಬೋರ್ಡ್ ಹೈಟ್ ಇಲ್ಲಿ ಎಷ್ಟು ಬೇಕಾದರೂ ನಾವು ಇದನ್ನು ಮೇಲೆ ಕೆಳಗಡೆ ಮಾಡ್ಕೋಬೋದಾಗತ್ತೆ. ಸೊ ಬಾಟಮ್ ಸ್ಪೇಸ್ ಅಂತಿದೆ ಮತ್ತು ಕೀಬೋರ್ಡ್ ಹೈಟು, ನಾವು ಇದನ್ನು ಎಷ್ಟು ಹೈಟ್ ಬೇಕಾದರೂ ನಾವು ಇದನ್ನು ಕೀಬೋರ್ಡ್ನ ನಾವು ಮಾಡ್ಕೋಬೋದಾಗತ್ತೆ. ಆ್ಯಂಡ್ ಶೋ ಕೀ ಬಾರ್ಡರ್ಸ್ ಅಂತ ಕೂಡ ಇದೆ ನೋಡಿ. ಇದು ಗ್ರೀನ್ಗೆ ನಾವು ಮಾಡಿಕೊಂಡು ಇದು ಆನ್ ಅಂತ, ಮತ್ತು ವೈಟ್ಗೆ ಮಾಡಿಕೊಂಡು ಇದು ಆಫ್ ಅಂತ ತೋರಿಸುತ್ತೆ. ಶೋ ಬಾರ್ಡರ್ಸ್ ಅಂತಂದರೆ ಈ ಒಂದು ಕೀಬೋರ್ಡ್ಸಲ್ಲಿ ಏನಿದೆ ಅಕ್ಷರಗಳಲ್ಲಿ ಬಾರ್ಡರ್ಸ್ ಥರ ಕಾಣಿಸುತ್ತಲ್ವ, ಆ ಥರ ಬೇಕು ಅಂದರೆ ನಾವು ಬಾರ್ಡರ್ಸ್ನ ಆನ್ ಮಾಡ್ಕೋಬೋದಾಗತ್ತೆ ನೋಡಿ. ಇವಾಗ ಪ್ಲೇನ್ ಕೀಬೋರ್ಡ್ ಕಾಣಿಸ್ತಾ ಇದೆ, ಈ ವೈಟ್ ನಾವು ಆಫ್ ಮಾಡ್ಕೊಂಡಿದ್ದೀವಿ. ಸೊ ಪ್ಲೇನ್ ಕೀಬೋರ್ಡ್ ಕಾಣಿಸುತ್ತೆ, ಬೇಕಾದರೆ ನಾವು ಆನ್ ಮಾಡ್ಕೋಬೋದು. ಗ್ರೀನ್ಗೆ ನಾವು ಇದನ್ನು ಆನ್ ಮಾಡ್ಕೋಬೋದಾಗತ್ತೆ. ಸೊ ಕೀಬೋರ್ಡ್ನ ಹೈಟ್ ಕೂಡ ಮಾಡ್ಕೋಬೋದಾಗತ್ತೆ, ಇದನ್ನು ನಾವು ಕಮ್ಮಿ ಕೂಡ ಮಾಡ್ಕೋಬೋದಾಗತ್ತೆ. ಈ ಕೀಬೋರ್ಡ್ ಹೈಟ್ ಅಂತ ಇದೆ ಇಲ್ಲಿ ಸೆಟ್ಟಿಂಗ್ಸಲ್ಲಿ. ನಂತರ ಇಲ್ಲಿ 3 ಡಾಟೆಡ್ ಲೈನ್ಸ್ ಏನಿದೆ ಅಲ್ಲಿ ಶೇರ್ ಆ್ಯಪ್ ಅಂತ ಕೂಡ ಇದೆ. ಇದನ್ನು ನೀವು ಬೇರೆ ಯಾರಿಗಾದ್ರೂ ನೀವು ಈ ಒಂದು ಆ್ಯಪ್ನ ಕಳಿಸ್ಬೋದಿತ್ತು ಅಂತಂದರೆ ನಾವು ವಾಟ್ಸಪ್ ಮುಖಾಂತರ ಆಗಿರ್ಬೋದು ನಾವು ಕಳಿಸ್ಬೋದಾಗತ್ತೆ. ಯಾಕಂದರೆ ಈ ಕೀಬೋರ್ಡ್ ತುಂಬ ಚೆನ್ನಾಗಿದೆ. ಕನ್ನಡನ ಕಲಿಯೋದಕ್ಕಾಗಲಿ ಟೈಪ್ ಮಾಡೋದಕ್ಕಾಗಲಿ ಈ ಕೀಬೋರ್ಡ್ ತುಂಬಾ ಅನುಕೂಲವಾಗಿದೆ. ಸೊ ಇದನ್ನು ನೀವು ಕಳಿಸ್ಕೋಬೋದಾಗತ್ತೆ. ನಂತರ ಸೌಂಡ್ ಆ್ಯಂಡ್ ವೈಬ್ರೇಷನ್ ಅಂತ ಇದೆ. ಅಂದರೆ ಈ ಕೀಬೋರ್ಡ್ನಲ್ಲಿ ನಾವು ಸೌಂಡ್ ಮತ್ತು ವೈಬ್ರೇಷನ್ನ ಕೂಡ ನಾವು ಆನ್ ಆ್ಯಂಡ್ ಆಫ್ ಮಾಡ್ಕೋಬೋದು. ನಮಗೆ ಇವಾಗ ಕೀಬೋರ್ಡ್ನಲ್ಲಿ ಟೈಪ್ ಮಾಡಬೇಕಾದ್ರೆ ನಮಗೆ ಸೌಂಡ್ ಆಗಬೇಕು ಅಥವಾ ವೈಬ್ರೇಟ್ ಆಗಬೇಕು ಅಂತ ಇದ್ದರೆ ನಾವು ಅದನ್ನು ಕೂಡ ಆನ್ ಮಾಡ್ಕೋಬೋದಾಗತ್ತೆ. ಆ್ಯಂಡ್ ಸೌಂಡ್ ಲೆವೆಲ್ ನಮಗೆ ಯಾವ ಲೆವೆಲ್ವರೆಗೂ ಸೌಂಡ್ ಬೇಕು ಅನ್ನೋದನ್ನು ಕೂಡ ನಾವು ಇದನ್ನು ಸೆಲೆಕ್ಟ್ ಮಾಡ್ಕೋಬೋದಾಗತ್ತೆ. ವೈಬ್ರೇಟ್ ಕೂಡ ಅಷ್ಟೇ. ಈ ರೀತಿಯಾಗಿ ಇದರಲ್ಲಿ ಒಂದು ಕೀಬೋರ್ಡ್ ಸೆಟ್ಟಿಂಗ್ಸ್ ಕೂಡ ಇರುತ್ತೆ. ನಂತರ ಎಮೋಜಿಸ್, ನಂಬರ್ಸ್ ಆ್ಯಂಡ್ ಸಿಂಬಲ್ಸ್ ಅಂತ ಇದೆ. ಎಮೋಜಿಸ್ ಅಂದರೆ ನಿಮ್ಗೆ ಗೊತ್ತೇ ಇದೆ, ಇದು ನಾರ್ಮಲಾಗಿ ಎಲ್ಲರೂ ಯೂಸ್ ಮಾಡ್ತಾರೆ, ಯೂಟ್ಯೂಬಲ್ಲಿ ಯೂಸ್ ಮಾಡ್ತಾ ಇರೋದಂತೂ ಇದು ತುಂಬಾ
ಈಸಿಯಾಗಿ ಗೊತ್ತಿರುತ್ತೆ ನೋಡಿ. ತಮ್ನೇಲ್ ಮತ್ತು ಗಿಫ್ಟ್ ಕ್ಯಾಪ್, ಈ ಹಾರ್ಟು ಮತ್ತು ಸೂಪರ್ಬ್, ನಮಸ್ತೆ ಇದೆಲ್ಲ ಏನಿದೆ ಅಲ್ವಾ, ಇದೆಲ್ಲ ಎಮೋಜಿಸ್ ಅಂತ ಹೇಳ್ತೀವಿ. ಇದು ಬೇಕಿತ್ತು ಅಂತಂದರೆ ನಾವು ಇದನ್ನ ಆನ್ ಮಾಡ್ಕೋಬೇಕು. ಎಮೋಜಿಸ್ ಬೇಡ ಅಂತಂದರೆ ನಾವು ಆಫ್ ಮಾಡ್ಕೋಬೋದು. ನೋಡಿ, ಇದು ಪ್ಲೇನ್ ಕೀಬೋರ್ಡ್ ಬರುತ್ತೆ. ಎಮೋಜಿಸ್ ಬೇಕಂದರೆ ನಾವು ರೆಗ್ಯುಲರ್ ಆಗಿ ನಾವು ಯೂಸ್ ಮಾಡ್ತೀವಲ್ಲ ಯೂಟ್ಯೂಬ್ ಮಾಡೋರಿಗೆಲ್ಲ ಇದು ಬೇಕಾಗುತ್ತೆ. ಸೊ ಬೇಕಿದ್ರೆ ನಾವು ಕೂಡ ಇದನ್ನು ಆನ್ ಮಾಡ್ಕೋಬೋದಾಗುತ್ತೆ. ನಂಬರ್ಸ್ ರೋ ಅಂದರೆ 1 2 3 4 ಅಂತ ಕೂಡ ಇಲ್ಲಿ ಮೇಲ್ಗಡೆ ಏನು ಕಾಣಿಸುತ್ತೆ ಅದನ್ನು ನಾವು ಆನ್ ಕೂಡ ಮಾಡ್ಕೋಬೋದಾಗತ್ತೆ, ಆಫ್ ಕೂಡ ಮಾಡ್ಕೋಬೋದಾಗತ್ತೆ. ಬೇಕಾದರೆ ಅದು ಕನ್ನಡದಲ್ಲಿ ಕೂಡ ನಾವು ಕನ್ನಡ ನಂಬರ್ಸ್ ಕೂಡ ಇರುತ್ತೆ ಇದರಲ್ಲಿ. ಈಗ 1 2 3 ಅಂತ ಏನಿದೆ ಅಲ್ವಾ, ಅದು ಕನ್ನಡದಲ್ಲಿ ಕೂಡ ಇರುತ್ತೆ. ಅದನ್ನು ನಾವು ಸೆಟ್ ಕನ್ನಡ ನಂಬರ್ ಆ್ಯಸ್ ಎ ಡಿಫಾಲ್ಟ್ ಅಂತ ಕೂಡ ನಾವು ಕನ್ನಡದಲ್ಲೇ ಮಾಡ್ಕೊಂಡು ಇಟ್ಕೋಬೋದಾಗತ್ತೆ. ಇದಿಷ್ಟು ಸೆಟ್ಟಿಂಗ್ಸ್ಗಳಲ್ಲಿ ಕೂಡ ನಾವು ನಮಗೆ ಬೇಕಾಗಿರುವಂಥದ್ದನ್ನು ನಾವು ಆನ್ ಮಾಡ್ಕೋಬೋದಾಗತ್ತೆ. ಬೇಡವಾಗಿರೋದನ್ನು, ನಮಗೆ ನೆಸೆಸಿಟಿ ಇಲ್ದಿರೋದನ್ನು ನಾವು ಆಫ್ ಮಾಡ್ಕೋಬೋದಾಗತ್ತೆ. ಇದಿಷ್ಟು ಸೆಟ್ಟಿಂಗ್ಸು ಈ ಒಂದು ಆ್ಯಪಲ್ಲಿ ನಮಗೆ ಸುಲಭವಾಗಿ ನಾವು ಯೂಸ್ ಮಾಡ್ಕೋಬೋದಾಗತ್ತೆ. ನೋಡಿ, ಇದು ಗ್ರೀನ್ ಅಂದರೆ ಆನ್, ಈಗ ವೈಟ್ಗೆ ಮಾಡಿಕೊಂಡ್ರೆ ಇದು ಆಫ್ ಅಂತ ಇರುತ್ತೆ. ನಮಗೆ ಯಾವ್ದು ಬೇಕಾಗುತ್ತೆ ಅದನ್ನು ನಾವು ಆನ್ ಆ್ಯಂಡ್ ಆಫ್ ಕೂಡ ನಾವು ಮಾಡ್ಕೋಬೋದಾಗತ್ತೆ. ಆ್ಯಂಡ್ ನಾವು ಒಂದು ಕೀಬೋರ್ಡ್ನಲ್ಲಿ ಸಿಂಬಲ್ಸ್ ಕೂಡ ಅಂತಂದರೆ ಸಿಂಬಲ್ಸ್ ಅಂದರೆ ಪ್ಲಸ್, ಮೈನಸ್, ಪರ್ಸೆಂಟೇಜ್, ಆ್ಯಟ್, ಈ ಒಂದು ಸಿಂಬಲ್ಸ್ ಕೂಡ ನಾವು ಆನ್ ಆ್ಯಂಡ್ ಆಫ್ ಇದೊಂದು ಕೂಡ ಆಪ್ಷನ್ ಕೂಡ ಇದರಲ್ಲಿದೆ. ಆ್ಯಂಡ್ ನಂತರ ಆ್ಯಡ್ ನ್ಯೂ ವರ್ಡ್. ಇವಾಗ ನಮಗೆ ನಾವು ರೆಗ್ಯುಲರ್ ಆಗಿ ನಾವೊಂದು ವರ್ಡ್ನ ಸೇವ್ ಮಾಡಿ ಇಟ್ಕೋಬೇಕು. ಇವಾಗ ನಾವು ಗುಡ್ ನೈಟ್, ಗುಡ್ ಮಾರ್ನಿಂಗ್ ಅಂತ ಕಳಿಸ್ತಾ ಇರ್ತೀವಿ, ಅದನ್ನು ಪದೇ ಪದೇ ಟೈಪ್ ಮಾಡೋದು ನೆಸೆಸಿಟಿ ಇರಲ್ಲ. ಇದನ್ನು ನಾವು ಒಂದು ಸೇವ್ ಮಾಡಿ ಇಟ್ಕೊಂಡ್ಬಿಟ್ರೆ, ಈಗ ನೋಡಿ ಶುಭರಾತ್ರಿ ಅಂತ ನಾವಿದ್ದೀನಿ, ಈ ಒಂದು ವರ್ಡ್ನ ಸೇವ್ ಮಾಡಿ ಇಟ್ಕೊಂಡ್ಬಿಟ್ರೆ ಇವಾಗ ಅದನ್ನು ನಾವು ಪದೇ ಪದೇ ಟೈಪ್ ಮಾಡುವಂಥ ನೆಸೆಸಿಟಿ ಇರೋದಿಲ್ಲ, ಇದು ಸೇವ್ ಆಗಿರುತ್ತೆ. ಇದಿಷ್ಟು ಈ ಒಂದು ಸೆಟ್ಟಿಂಗ್ಸ್ನಲ್ಲಿ ನಾವು ಮಾಡ್ಕೋಬೋದಾದಂತಹ ಒಂದು ಬೆಸ್ಟ್ ಆಪ್ಷನ್ ಇದೆ ಅಂತಲೇ ಹೇಳ್ಬೋದು ಈ ಒಂದು ಆ್ಯಪ್ನಲ್ಲಿ. ನೋಡಿ, ಇದನ್ನು ನಾವೀಗ ಶುಭರಾತ್ರಿ ಅಂತ ಸೇವ್ ಮಾಡಿದ್ರೆ ಸೇವ್ ವರ್ಡ್ ಅಂತ ನಾವು ಇದನ್ನು ಸೇವ್ ಮಾಡಿ ಇಟ್ಕೊಳ್ಬೋದಾಗತ್ತೆ. ಇದೇ ಥರ ಸುಮಾರು ಸೆಟ್ಟಿಂಗ್ಸ್ ಇದೆ ಇದರಲ್ಲಿ. ನಮಗೆ ಯಾವ್ದು ಬೇಕೋ ಅದನ್ನು ನಾವು ಚೆಕ್ ಮಾಡಿ ನಾವು ಇದನ್ನು ಸೆಟ್ಟಿಂಗ್ಸ್ನ ನಾವು ಮಾಡ್ಕೋಬೋದಾಗುತ್ತೆ. ಸುಮಾರು ಸೆಟ್ಟಿಂಗ್ಸ್ ಇದೆ. ನಾವು ಒನ್ ಬೈ ಒನ್ ಪ್ರತಿಯೊಂದು ತೋರಿಸೋದಕ್ಕಾಗಲ್ಲ, ಏಕೆಂದರೆ ತುಂಬ ಜಾಸ್ತಿ ಟೈಮ್ ಹಿಡಿಯುತ್ತೆ. ಸೊ ಎಷ್ಟು ಮೇನ್ ಇಂಪಾರ್ಟೆಂಟ್ ಯಾವುದಿದೆ ಅದನ್ನು ಮಾತ್ರ ನಾನು ತೋರಿಸ್ತಾ ಇದ್ದೀನಿ, ಅದನ್ನು ಮಾತ್ರ ನಾನು ಮೇಜರಾಗಿ ಇಲ್ಲಿ ನಾನು ಹೇಳ್ತಾ ಇದ್ದೀನಿ ಅಷ್ಟೇ. ನೋಡಿ, ಇದೆಲ್ಲ ನಮಗೆ ಯಾವುದೇ ನೆಸೆಸಿಟಿ ಇದೆ, ನಮಗೆ ಯಾವ್ದು ಬೇಕಾಗುತ್ತೆ ಅದನ್ನು ನಾವು ಆನ್ ಆ್ಯಂಡ್ ಆಫ್ ಕೂಡ ನಾವು ಮಾಡ್ಕೋಬೋದಾಗತ್ತೆ. ಸೆಟ್ಟಿಂಗ್ಸಲ್ಲಿ ನಾವು ಯೂಸ್ ಮಾಡ್ತಿದ್ದಂಗೆ ನಮಗೆ ಆಟೋಮೆಟಿಕ್ಕಾಗಿ ಗೊತ್ತಾಗುತ್ತೆ. ಇದರಲ್ಲಿ ಮೇನ್ ಏನು ಅಂತಂದರೆ ಕೀಬೋರ್ಡ್, ಕನ್ನಡವನ್ನು ಇಂಗ್ಲೀಷಿಂದ ಕನ್ನಡವನ್ನು ನಾವು ಈಸಿಯಾಗಿ ಟೈಪ್ ಮಾಡೋದಕ್ಕೆ ತುಂಬ ಒಂದು ದೊಡ್ಡ ಪ್ಲ್ಯಾಟ್ಫಾರ್ಮ್ ಇದು, ತುಂಬ ಒಂದು ಒಳ್ಳೆ ಪ್ಲ್ಯಾಟ್ಫಾರ್ಮ್ ಇದು. ಪ್ರತಿಯೊಬ್ಬರೂ ನಾವು ಕನ್ನಡವನ್ನು ಮಾತಾಡೋದಲ್ದಿರ ಬರೆಯೋದಕ್ಕೆ ಓದೋದಕ್ಕೂ ಕೂಡ ಕಲಿತ್ರೆ ನಮಗೆ ತುಂಬಾ ಒಳ್ಳೆಯದು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಎಸ್ಪೆಷಲಿ ಸ್ಟೂಡೆಂಟ್ಸ್ಗಳಿಗೆ ಇದು ತುಂಬಾ ಯೂಸ್ಫುಲ್ ಆಗುತ್ತೆ. ಮುಂಚೆ ಎಲ್ಲ ನಮಗೆ ಈ ಕಾಗುಣಿತಕ್ಕೆ ಆಗಿತ್ತು, ಮಗ್ಗಿಗಾಯಿತು, ಎಲ್ಲ ಒಂದು ಹಳೆ ಕಾಲದಲ್ಲೆಲ್ಲ ಬುಕ್ಸ್ ಎಲ್ಲ ಬರ್ತಿತ್ತು, ಒಂದು ಚಿಕ್ಕ ಬುಕ್ ಥರ ಬರ್ತಿತ್ತಲ್ವ, ಈ ಸ್ಲೇಟೆಲ್ಲ ಯೂಸ್ ಮಾಡ್ತಾಯಿದ್ವಿ. ಇವಾಗ ಈ ಥರ ಮೊಬೈಲಲ್ಲೇ ಒಂದು ಒಳ್ಳೆ ಆಪ್ಷನ್ ಇರೋದ್ರಿಂದ ನಾವು ಕನ್ನಡನ ಈಸಿಯಾಗಿ ಕನ್ನಡನ ಕಲಿಯೋದಕ್ಕೆ ನಮಗೆ ಒಂದು ಬೆಸ್ಟ್ ಆಪ್ಷನ್ ಅಂತಲೇ ಹೇಳ್ಬೋದು. ಆ್ಯಂಡ್ ಸ್ಲೇಟಲ್ಲಿ ಬರೆದು ಅಳಿಸೋದಾಗಿರ್ಬೋದು, ಆ ಥರ ಎಲ್ಲ ಏನೂ ನೆಸೆಸಿಟಿ ಇರೋದಿಲ್ಲ. ಈ ಮೊಬೈಲಲ್ಲೇ ನಾವು ಈಸಿಯಾಗಿ ನಾವು ಇದನ್ನು ಕನ್ನಡವನ್ನು ಕಲಿಯೋದಕ್ಕೆ ಇದೊಂದು ಒಳ್ಳೆ ದಾರಿಯಾಗಿರುತ್ತೆ. ಸೊ ಈ ಒಂದು ಆ್ಯಪ್ನ ಎಲ್ಲರೂ ಯೂಸ್ ಮಾಡಿ, ಆದಷ್ಟು ಕನ್ನಡವನ್ನು ಜಾಸ್ತಿ ಬಳಸಿ, ಜಾಸ್ತಿ ಕನ್ನಡವನ್ನು ಯೂಸ್ ಮಾಡಿ. ಎಲ್ಲ ಮಕ್ಳಿಗೂ ಇದು ಆದಷ್ಟು ಬೇಗ ಕನ್ನಡವನ್ನು ಕಲಿಯೋದಕ್ಕೆ ಒಂದು ದಾರಿ ಆಗುತ್ತೆ ಈ ಒಂದು ಆ್ಯಪ್ನ ಯೂಸ್ ಮಾಡೋದ್ರಿಂದ. ಸೊ ಈ ಒಂದು ಇನ್ಫಾರ್ಮೇಟಿವ್ ವಿಡಿಯೋ ನಿಮಗೆ ಇಷ್ಟ ಆಗಿದೆ, ಯೂಸ್ಫುಲ್ ಆಗಿದೆ ಅಂತ ಭಾವಿಸ್ತಾ ಕನ್ನಡವನ್ನು ಉಳಿಸಿ, ಕನ್ನಡವನ್ನು ಬೆಳೆಸಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದೊಂದಿಗೆ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್ ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್.